Hi, hello friends, welcome to my channel. This is Dharmantu. I am a PC technician. Dear friends, today I will show you how to download and install OBS Studio for free on your Windows operating systems. Yes friends, if you are looking a free and open source streaming software, or if you want to record your PC screen, then OBS Studio is the best for you. Yes friends, here to show you how to download and install OBS Studio for free. Dear friends, ಇವತ್ತಿನ ಈ ವಿಡಿಯೋದಲ್ಲಿ ಫ್ರೀಯಾಗಿ OBS Studio ಸಾಫ್ಟ್ವೇರ್ ಅನ್ನ ನಿಮ್ಮ PC ಅಥವಾ ಲ್ಯಾಪ್ಟಾಪ್ ಅಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡೋದು ಹೇಗೆ ಮತ್ತೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲನೇ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ನೀವು OBS ಸ್ಟುಡಿಯೋನ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವುದರ ಒಂದು ಎನಿ ಬ್ರೌಸರ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್, ಲೈಕ್ ಗೂಗಲ್ ಕ್ರೋಮ್ ಆರ್ ಮೈಕ್ರೋಸಾಫ್ಟ್ ಎಡ್ಜ್. ಸೊ ಅಲ್ಲಿಗೆ ಹೋಗಿ ಸರ್ಚ್ ಬಾರ್ ಅಲ್ಲಿ OBS ಸ್ಟುಡಿಯೋ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಸೊ ಇಲ್ಲಿ obsproject.com ಅಂತ ಇದೆ, OBS ಸ್ಟುಡಿಯೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರ ಒಂದು URL ಅನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಜಸ್ಟ್ ಅದನ್ನು ನೀವು ಕಾಪಿ ಮಾಡಿ ನಿಮ್ಮ ಗೂಗಲ್ ಸರ್ಚ್ ಅಲ್ಲಿ ಪೇಸ್ಟ್ ಮಾಡಿ ಡೈರೆಕ್ಟ್ ಆಗಿ ಈ ವೆಬ್ಸೈಟ್ಗೆ ನೀವು ಬರ್ಬೋದು. ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಸ್ ಇದಾವೆ, ವಿಂಡೋಸ್, ಮ್ಯಾಕ್ OS, ಲಿನಕ್ಸ್. ಸೊ ಹಾಗೆ ಫ್ರೀ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಫಾರ್ ವಿಡಿಯೋ ರೆಕಾರ್ಡಿಂಗ್ ಅಂಡ್ ಲೈವ್ ಸ್ಟ್ರೀಮಿಂಗ್ ಅಂತ ಇದೆ. ಸೊ ಇದು ಫ್ರೀ ಆಗಿರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಡೈರೆಕ್ಟ್ ಆಗಿ ವಿಂಡೋಸ್ 10 ಅಥವಾ ವಿಂಡೋಸ್ 11 ಕೂಡ ಇಲ್ಲಿ ನೀವು ಸಪೋರ್ಟ್ ಮಾಡುವಂತಹ ಒಂದು OBS ಸ್ಟುಡಿಯೋ ಇದೆ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಡೌನ್ಲೋಡ್ ಕೊಡಬಹುದು, ಅಥವಾ ಇಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಇನ್ಸ್ಟಾಲರ್ ಅಂತ ಇದೆ ಫ್ರೆಂಡ್ಸ್, ಹಾಗೆ ಡೌನ್ಲೋಡ್ ಬಿಟ್ ಟೋರೆಂಟ್ ಅಂತ ಇದೆ, ಡೌನ್ಲೋಡ್ ಜಿಪ್ ಅಂತ ಇದೆ. ಸೊ ಈ ರೀತಿ ಆಪ್ಷನ್ಸ್ ಕೂಡ ಬರ್ತವೆ. ಬೆಸ್ಟ್ ಅಂತ ಹೇಳಿದ್ರೆ ನಾನು ಪ್ರಿಫರ್ ಮಾಡೋದು ಡೌನ್ಲೋಡ್ ಇನ್ಸ್ಟಾಲರ್ ಅಂತ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವರ್ಷನ್ ಬಂದ್ಬಿಟ್ಟು 28.1.2 ಅಂತ ಇದೆ. ಸೊ ನವೆಂಬರಿಗೆ ರಿಲೀಸ್ ಮಾಡಿದ್ದಾರೆ. ಸೊ ಇದು ಲೇಟೆಸ್ಟ್ ವರ್ಷನ್ನು. ಸೊ ಇದು ಡೈರೆಕ್ಟ್ ಆಗಿ ಡೌನ್ಲೋಡ್ ಇನ್ಸ್ಟಾಲರ್ ಮೇಲೆ ಕ್ಲಿಕ್ ಮಾಡಿ. ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OBS ಸ್ಟುಡಿಯೋ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಗ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ 117 MB ಇದೆ. ಸೊ ಇದು ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಿ. ಕಂಪ್ಲೀಟ್ ಡೌನ್ಲೋಡ್ ಆದ್ಮೇಲೆ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಒನ್ಸ್ ಡೌನ್ಲೋಡ್ ಆಗೋದು ಕಂಪ್ಲೀಟ್ ಆದ ತಕ್ಷಣನೇ ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಇಲ್ಲಿ ಶೋ ಇನ್ ಫೋಲ್ಡರ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ OBS ಸ್ಟುಡಿಯೋ ಫೈಲ್ ಇನ್ಸ್ಟಾಲರ್ ಫೈಲ್ ಈಗ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್. ಇದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮೇಲೆ ಕ್ಲಿಕ್ ಮಾಡಿ. ಸೇ ಎಸ್ ಕೊಡಿ. ಎಲ್ಲಾ ವಿಂಡೋಸ್ ಗಳನ್ನ ಕ್ಲೋಸ್ ಮಾಡಿ, ಯಾಕಂದ್ರೆ ಅದು ನಮಗೀಗ ಬೇಕಾಗಿರಲ್ಲ. ಜಸ್ಟ್ ಈಗ ನೀವು OBS ಸ್ಟುಡಿಯೋ ಸಾಫ್ಟ್ವೇರ್ ಅನ್ನ ಇವಾಗ ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ. ಸೊ ಕ್ಲಿಕ್ ಟು ನೆಕ್ಸ್ಟ್ ಟು ಕಂಟಿನ್ಯೂ ಅಂತ ಇದೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಾಫ್ಟ್ವೇರ್ ನ ಲೈಸೆನ್ಸ್ ಅಗ್ರಿಮೆಂಟ್ ಕೂಡ ಇದೆ, ಅದನ್ನ ಒಂದ್ಸರಿ ಸ್ಟಡಿ ಮಾಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಡೆಸ್ಟಿನೇಷನ್ ಫೋಲ್ಡರ್ ಅಂತ ಇದೆ. ಸೊ ಇದು ಸಿ ಪ್ರೋಗ್ರಾಮ್ ಫೈಲ್ ಅಲ್ಲಿ OBS ಸ್ಟುಡಿಯೋ ಅಂತ ಫೈಲ್ ಕ್ರಿಯೇಟ್ ಆಗಿ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಸೊ ನೀವು ಮತ್ತೆ ಬೇರೆ ಒಂದು ಡೆಸ್ಟಿನೇಷನ್ ಫೋಲ್ಡರ್ ಮೇಲೆ ಬೇರೆ ಏನಾದ್ರು ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಂತೀರಿ ಅಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನನಗೆ ಬೈ ಡಿಫಾಲ್ಟ್ ಆಗಿ ಸಿ ಪ್ರೋಗ್ರಾಮ್ ಫೈಲ್ ಅಲ್ಲೇ ಇನ್ಸ್ಟಾಲ್ ಆಗಲಿ ಅಂತ ಕೊಟ್ಟಿದ್ದೀನಿ. ಸೊ ಇನ್ಸ್ಟಾಲ್ ಅಂತ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ. ಸೊ ಇವಾಗ OBS ಸ್ಟುಡಿಯೋ 28.1.2 ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇಲ್ಲಿ ಲಾಂಚ್ ಮೇಲೆ ಅನ್ಚೆಕ್ ಮಾಡಿ ಜಸ್ಟ್ ಇಲ್ಲಿ ಫಿನಿಶ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ OBS ಸ್ಟುಡಿಯೋ ಇವಾಗ ನಮ್ಮ ಡೆಸ್ಕ್ಟಾಪ್ ಅಲ್ಲಿ ಅದರ ಐಕಾನ್ ಬಂದಿದೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರೋದು. ಜಸ್ಟ್ ನೀವು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬಹುದು ಅಥವಾ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಓಪನ್ ಅಂತ ಕೊಡಬಹುದು. ಸೊ ಒನ್ಸ್ ಕೊಟ್ಟಾಗ ಈ ರೀತಿ ನಿಮಗೆ ಒಂದು OBS ಸ್ಟುಡಿಯೋ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಇಲ್ಲಿ ಆಪ್ಟಿಮೈಸ್ ಫಾರ್ ಸ್ಟ್ರೀಮಿಂಗ್ ರೆಕಾರ್ಡಿಂಗ್ ಸೆಕೆಂಡರಿ ಅಂತ ಇದೆ. ಇಲ್ಲಿ ಆಪ್ಟಿಮೈಸ್ ಜಸ್ಟ್ ಫಾರ್ ರೆಕಾರ್ಡಿಂಗ್, ಐ ವಿಲ್ ನಾಟ್ ಬಿ ಸ್ಟ್ರೀಮಿಂಗ್ ಅಂತ ಇದೆ. ಐ ವಿಲ್ ಓನ್ಲಿ ಬಿ ಯೂಸಿಂಗ್ ದ ವರ್ಚುವಲ್ ಕ್ಯಾಮ್ರಾ ಅಂತ 3 ಆಪ್ಷನ್ಸ್ ಬರ್ತವೆ. ನೀವು ವರ್ಚುವಲ್ ಕ್ಯಾಮ್ರಾ ಯೂಸ್ ಮಾಡಬೇಕಂತ ಹೇಳಿದ್ರೆ ನೀವು ಥರ್ಡ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಟಿಮೈಸ್ ಜಸ್ಟ್ ಫಾರ್ ರೆಕಾರ್ಡಿಂಗ್ ಅಂತ ಇದ್ರೆ ನೀವು PC ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಎರಡನೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬರೀ ಸ್ಟ್ರೀಮಿಂಗ್ ಅಂತ ಹೇಳಿದರೆ ಜಸ್ಟ್ ನೀವು ಫಸ್ಟ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವೀಗ PC ಸ್ಕ್ರೀನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಸೊ ಹಾಗಾಗಿ ಎರಡನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ಸ್ ಇದೆ, ಅದ್ರ ಮೇಲೆ
ಕ್ಲಿಕ್ ಮಾಡಿ ಇಲ್ಲಿ ರೆಸೊಲ್ಯೂಷನ್ಸ್ ಕೇಳುತ್ತೀನಿ ನಿಮ್ಮ ಸ್ಕ್ರೀನಿಂದು. ನೀವು ಯಾವ ಒಂದು ಪಿಕ್ಸೆಲಲ್ಲಿ ನೀವು ಸ್ಕ್ರೀನನ್ನು ರೆಕಾರ್ಡ್ ಮಾಡ್ತೀರಂತ ಜಸ್ಟ್ ಯೂಸ್ ಕರೆಂಟ್ ಅನ್ನೋ ಆಪ್ಷನ್ಸ್ ಇದೆ ಡಿಫಾಲ್ಟ್ ಆಗಿ, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಡಿಸ್ಪ್ಲೇ 1 ಅಂತಂದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವ ರೆಸೊಲ್ಯೂಷನ್ ಮೇಲೂ ಕೂಡ ಇದನ್ನು PC ಸ್ಕ್ರೀನ್ ರೆಕಾರ್ಡ್ ಮಾಡಬಹುದು. ಈಗ ನಾನು ಯೂಸ್ ಕರೆಂಟ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಯಾವ ಬಿಟ್ ರೇಟ್ ಮೇಲೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಿರೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಜಸ್ಟ್ 60 or 30 ಬಟ್ ಪ್ರಿಫರ್ ಟು 60 ವೆನ್ ಪಾಸಿಬಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಹಿಟ್ ಆನ್ ದ ನೆಕ್ಸ್ಟ್ ಬಟನ್. ಸೊ ಇಲ್ಲಿ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಇಲ್ಲಿ ನಮ್ಮ PCಗೆ ಸೆಟ್ ಆಗಿರತಕ್ಕಂಥ ರೆಕಾರ್ಡಿಂಗ್ ಕ್ವಾಲಿಟಿ, ರೆಕಾರ್ಡಿಂಗ್ ಎನ್ಕೋಡ್ ಆಗಿರ್ಬೋದು, ಹಾರ್ಡ್ವೇರ್ ಇರ್ಬೋದು ಎಲ್ಲ ಫಿಕ್ಸ್ ಆಗುತ್ತೆ, ಕಾನ್ಫಿಗರ್ ಆಗುತ್ತೆ. ಜಸ್ಟ್ ಇಲ್ಲಿ ಅಪ್ಲೈ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಅದ್ರ ಮೇಲೆ ಅಪ್ಲೈ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೈಟ್ ಸೈಡ್ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟ್ ಸ್ಟ್ರೀಮಿಂಗ್ ಅಂತ ಇದೆ, ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಇದೆ, ಸ್ಟಾರ್ಟ್ ವರ್ಚುವಲ್ ಕ್ಯಾಮ್ರಾ ಅಂತ ಇದೆ. ಸೊ ನೀವು ಸ್ಟಾರ್ಟ್ ರೆಕಾರ್ಡಿಂಗ್ ಕೊಟ್ಟು ಡೈರೆಕ್ಟಾಗಿ ನಿಮ್ಮ PCಯನ್ನು ನೀವು ರೆಕಾರ್ಡ್ ಮಾಡ್ಬೋದು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ದಿಸ್ ಈಸ್ ದ ಮೆಥಡ್ ಟು ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ OBS ಸ್ಟುಡಿಯೋ ಫಾರ್ ಫ್ರೀ ಆನ್ ಯುವರ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.